ಹಾಯ್ ಫ್ರೆಂಡ್ಸ್, ಹೊನ್ನಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇರೋರು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಲು ಸ್ಕೂಲಿಗೆ ಹೋಗ್ತಾ ಇರುವಂಥ ಮಕ್ಕಳ ತಾಯಂದಿರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುವಂಥ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ಮಕ್ಕಳಿಗೆ ಕ್ರಿಯೇಟಿವಿಟಿ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಮಾಡಿಸ್ಬೇಕು, ಹಾಗೆ ಹೇಗೆ ಇಂಟ್ರೆಸ್ಟನ್ನು ಅವರಿಗೆ ತರಿಸ್ಬೇಕು ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ನನ್ನ ಮಗನಿಗೆ ಸ್ಕೂಲ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಸೊ ಅವನಿಗೆ ಕೆಲವೊಂದು ವರ್ಕ್ನ ಕೊಟ್ಟಿದ್ದಾರೆ. ಅದನ್ನು ನಾನು ಕ್ರಿಯೇಟಿವ್ ಆಗಿ ಯಾವ ರೀತಿ ಅವನಿಗೆ ಇಂಟ್ರೆಸ್ಟ್ ಕೂಡ ಬರಬೇಕು, ಹಾಗೆ ಅದೆಲ್ಲ ಬೇಗನೆ ಅವನಿಗೆ ನೆನಪುಳಿಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ನಾವು ಸ್ಕೂಲಲ್ಲೆಲ್ಲ ಕಲ್ತಿರುವಂಥದ್ದು, ಹಾಗೆ ನಮಗೆ ನಲಿ ಅಂತ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಲ್ವಾ. ಸೊ ಅದನ್ನೆಲ್ಲ ಥೀಮ್ನ ನಾನು ಇಟ್ಕೊಂಡ್ಬಿಟ್ಟು ಅವನಿಗೆ ಈಸಿಯಾಗಿ ಇಂಟ್ರೆಸ್ಟಾಗಿ ಅದನ್ನೆಲ್ಲ ಮಾಡುವಾಗೆ ಹಾಗೆ ನೆನಪಿಟ್ಕೊಳ್ಳುವಾಗೆ ಒಂದು ವರ್ಕ್ನ ಮಾಡಿಸ್ತಾ ಇದ್ದೀನಿ. ಸೊ ಅದನ್ನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ನಿಮ್ಮೊಟ್ಟಿಗೆ ಕೂಡ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸಲು ಪಾಠದ ಜೊತೆಗೆ ಕ್ರಿಯೇಟಿವಿಟಿ ಸಮಯವನ್ನು ನೀಡುವುದು ಅತಿ ಮುಖ್ಯವಾಗಿದೆ. ಇಲ್ಲಿ ಸೃಜನಶೀಲತೆ ಚಟುವಟಿಕೆಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ, ಕಲ್ಪನಾ ಶಕ್ತಿ, ಸಮಸ್ಯೆಗೆ ಪರಿಹಾರ, ಸಾಮರ್ಥ್ಯ ಮತ್ತು ಸಂತೋಷದಿಂದ ಕಲಿಯುವ ಮನೋಭಾವವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳಲ್ಲಿ ಕಲ್ಪನೆ, ನೆನಪು, ಭಾವನಾತ್ಮಕ ಬೆಳವಣಿಗೆ ಮತ್ತು ಸಮಸ್ಯೆಗೆ ಪರಿಹಾರ ಕೌಶಲ್ಯಗಳನ್ನು ಬೆಳೆಸುವ ಸಹಾಯ ಮಾಡುತ್ತದೆ. ಸಬ್ಕಾನ್ಷಿಯಸ್ ಮೈಂಡನ್ನು ನೇರವಾಗಿ ಪ್ರೋಗ್ರಾಮಿಂಗ್ ಮಾಡುತ್ತದೆ. ನಿರಂತರ ಸಕಾರಾತ್ಮಕ ಅನುಭವಗಳು ಮತ್ತು ಅಭ್ಯಾಸಗಳು ಮಕ್ಕಳ ಆಲೋಚನೆ, ವರ್ತನೆ ಮತ್ತು ಕಲ್ಪನೆಯನ್ನು ಹಾಗೆ ಕಲಿಕೆಯನ್ನು ಉತ್ತಮ ದಿಕ್ಕಿನಲ್ಲಿ ರೂಪಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ಕ್ರಿಯೇಟಿವ್ ಆ್ಯಕ್ಟಿವಿಟಿ ಅಂದರೆ ಏನು ಅಂತ ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಕ್ರಿಯೇಟಿವಿಟಿ ಎಂದರೆ ಹೊಸದಾಗಿ ಯೋಚಿಸುವುದು, ಕಲ್ಪನೆ ಮಾಡುವುದು ಮತ್ತು ತಮ್ಮ ಆಲೋಚನೆಗಳನ್ನು ಚಿತ್ರದ ಮೂಲಕ, ಕಥೆಗಳ ಮೂಲಕ, ಸಂಗೀತದ ಮೂಲಕ, ನೃತ್ಯದ ಮೂಲಕ ಮತ್ತು ಕೈ ಚಟುವಟಿಕೆಗಳ ಮೂಲಕ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ನಾವಿಲ್ಲಿ ಕ್ರಿಯೇಟಿವ್ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಈ ರೀತಿ ಕ್ರಿಯೇಟಿವ್ ಆಗಿ ಚಟುವಟಿಕೆಗಳನ್ನು ಮಕ್ಕಳೊಂದಿಗೆ ಮಾಡಿಸೋದ್ರಿಂದ ಅದರಿಂದ ಮಕ್ಕಳಿಗೆ ಏನೇನು ಪ್ರಯೋಜನ ಆಗುತ್ತೆ, ಹಾಗೆ ಅವರ ಬೆಳವಣಿಗೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಮೆದುಳಿನ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಅವರ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಭಾಷಾ ಕೌಶಲ್ಯವನ್ನು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕೈ ಕಣ್ಣುಗಳ ಸಮನ್ವಯನ ಹೆಚ್ಚಾಗುತ್ತದೆ. ಹಾಗೆ ಏಕಾಗ್ರತೆ ಮತ್ತು ತಾಳ್ಮೆ ಕೂಡ ಹೆಚ್ಚಾಗುತ್ತದೆ. ಅನುಭವಗಳ ಮೂಲಕ ಕಲಿಕೆ ಹೆಚ್ಚಾಗುತ್ತದೆ. ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಹೊಸ ಆಲೋಚನೆಗಳನ್ನು ಹುಟ್ಟಿಸಲು ಸಹಾಯ ಮಾಡುತ್ತದೆ. ಉತ್ತಮ ಅಭ್ಯಾಸಗಳ ನಿರ್ಮಾಣ ಮಾಡುತ್ತದೆ. ಯಾರ ಮಕ್ಕಳಿಗೆ ಓದಲಿಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ತಾರಲ್ವ, ಈ ರೀತಿಯಾಗಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಓದಿಸಿದ್ರೆ ಬೇಗ ಕೂಡ ನೆನಪಿಟ್ಕೊಳ್ತಾರೆ, ಹಾಗೆ ಅವರಿಗೆ ಓದಲಿಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ನಾನು ಇದನ್ನು ಪ್ರಾಕ್ಟಿಕಲಾಗಿ ಮಾಡಿ ನೋಡಿದ್ದೀನಿ. ಇದರ ರಿಸಲ್ಟ್ ಕೂಡ ಸಖತ್ತಾಗಿ ಬಂದಿದೆ. ಯಾಕಂದರೆ ನನ್ನ ಮಗನಿಗೆ ನಾನು ಕರ್ಸಿವ್ ರೈಟಿಂಗ್ನ ಒಂದು ವಾರದಲ್ಲಿ ಅವನಿಗೆ ರೈಟಿಂಗ್ನ ಕಲಿಸಿದೆ. ಅದು ಕೂಡ ರೈಟಿಂಗ್ನ ಡಿಫ್ರೆಂಟ್ ವೇದಲ್ಲಿ ಅವನಿಗೆ ಬೇಗ ಅರ್ಥ ಆಗೋ ರೀತಿಯಾಗಿ ಹೇಳಿಕೊಟ್ಟಿದ್ದೀನಿ. ಅದನ್ನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಕೂಡ ಕರ್ಸಿವ್ ರೈಟಿಂಗ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಅನ್ನೋದು ಕೂಡ ನೆಕ್ಸ್ಟ್ ಟೈಮು ಫ್ರೀ ಮಾಡಿಕೊಂಡು ವಿಡಿಯೋಸ್ನ ಮಾಡಿ ತೋರಿಸ್ತೀನಿ. ಇದು ಮ್ಯಾಥಮೆಟಿಕ್ಸ್ ಹೋಮ್ವರ್ಕ್ನ ಕೊಟ್ಟಿದ್ದರು. ಇದರಲ್ಲಿ ಈ ರೀತಿಯಾಗಿ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೂರ್ತಿ ಡೇ ನನಗೂ ಸಹ ಕುತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅವನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದ. ಯಾಕಂದರೆ ಮಕ್ಕಳಿಗೆ ಈ ರೀತಿ ಕಲರೆಲ್ಲ ನೋಡಿದರೆ ಕಲರ್ಫುಲ್ಲಾಗಿ ಹಾಗೆ ಬೇರೆ ಬೇರೆ ಥೀಮಲ್ಲಿ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿ ಲೆಟರ್ಸ್ನ ಮತ್ತು 1 to 50 ತನಕ ಸ್ಪೆಲ್ಲಿಂಗ್ ಎಲ್ಲ ನೀಟಾಗಿ ಬೇಗನೆ ನೆನಪಿಟ್ಕೊಂಡು ಬರಿತಾ ಇದ್ದ. ಹಾಗೆ ಟೇಬಲ್ಸ್ ಕೂಡ ನೆನಪಿಟ್ಕೊಂಡು ಬರಿತಾ ಇದ್ದ. ಇದನ್ನೆಲ್ಲ ನೋಡಿದ ತಕ್ಷಣ ನನಗನ್ನಿಸ್ತು, ನಾನು ಇದೇ ರೀತಿಯಾಗಿ ಅವನಿಗೆ ವರ್ಕ್ನ ಮಾಡಿಸಿದರೆ ಬೇಗ ನೆನಪಿಟ್ಕೊಳ್ತಾನೆ ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ನಮಗೆ ಸ್ಕೂಲಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ನಲಿ ಕಲಿ ಅಂತ ಹೇಳಿ ಮಾಡಿಸ್ತಾರಲ್ವ,
ಸೊ ಅದೇ ವೇ ಒಳಗೇ ಇದನ್ನು ಕೂಡ ಮಾಡಿಸೋದು. ಈ ರೀತಿಯ ಡಿಫ್ರೆಂಟ್ ವೇ ಒಳಗೆ ಮಾಡಿಸಿದ್ರೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ದ. ಹಾಗೆ ಬೇಗ ಕೂಡ ಆಯಿತು. ಅವನಿಗೆ ಒಂಥರ ಸ್ಕೂಲಿಗೆ ಈ ವರ್ಕೆಲ್ಲ ತೊಗೊಂಡು ಹೋಗಬೇಕಿದ್ರು ಒಂಥರ ಖುಷಿ. ಆಮೇಲೆ ಅವ್ನು ಮತ್ತೆ ಇದೆಲ್ಲ ಮಾಡಿಸಿದ ನಂತರ ಕೂಡ ಅಷ್ಟೇ, ಮತ್ತು ಏನೋ ಪೇಪರ್ ಕಟ್ ಮಾಡೋದು, ಏನೋ ಒಂದು ಡಿಫ್ರೆಂಟಾಗಿ ಮಾಡೋದು, ಈ ರೀತಿಯಾಗೆಲ್ಲ ಮಾಡ್ತಾಯಿದ್ದ. ನನಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ನಂದು 9 ಮಂತ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕೂತ್ಕೊಂಡು ಒಂದು ಹೋಮ್ವರ್ಕ್ ಫಿನಿಷ್ ಮಾಡಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದೆ. ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದಾನೆ. ಎಲ್ಲ ಸ್ಪೆಲ್ಲಿಂಗನ್ನ ನೀಟಾಗಿ ಬರಿತಾ ಇದ್ದ. ಹಾಗೆ ಕರ್ಸು ರೈಟಿಂಗಲ್ಲಿ ಇವನಿಗೆ ಕರ್ಸು ರೈಟಿಂಗ್ ಬರ್ತಾ ಇರಲಿಲ್ಲ. ಸೊ ಅದನ್ನು ಕೂಡ ಕಲ್ತ್ಕೊಂಡ್ಬಿಟ್ಟು ಬರಿತಾ ಇದ್ದಾನೆ. ನಿಮಗೆ ನೆಕ್ಸ್ಟು ಇದೇ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಎಷ್ಟು ನೀಟಾಗಿ ಬರೆದಿದ್ದಾನೆ ಅಂತ ಹೇಳಿ. ಈಗ ಮಕ್ಕಳೆಲ್ಲ ಒಂದು ಹತ್ರ ಕುಂದ್ರಲ್ಲ, ಓಡಾಡ್ಕೊತಿರ್ತಾರೆ, ಓದಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಮಕ್ಕಳೇನಿರ್ತಾರಲ್ವ, ಸೊ ಆ ಮಕ್ಕಳಿಗೆ ಸ್ವಲ್ಪ ದಿನದ ಮಟ್ಟಿಗೆ ಈ ರೀತಿ ಕ್ರಿಯೇಟಿವ್ ಆಗಿ ಚಟುವಟಿಕೆಗಳನ್ನು ಮಾಡಿಸ್ತಾ ಅವ್ರನ್ನ ಪಾಠದ ಕಡೆ ಕರ್ಕೊಂಡು ಬಂದರೆ ಅವ್ರಿಗೆ ಒಂದು ಸರಿ ಅವರಿಗೆ ಓದಲಿಕ್ಕೆ ಇಂಟ್ರೆಸ್ಟ್ ಬಂತು ಅಂದರೆ ಆಮೇಲೆ ನಾವೇ ಬೇಡ ಅಂದ್ರೂ ಬಿಡಲ್ಲ. ಅವರಾಗೆ ಅವರೇ ಕೂತ್ಕೊಂಡು ಓದ್ತಾರೆ. ಹಾಗೆ ಅವ್ರಿಗೆ ಒಂದು ಸ್ವಲ್ಪ ಪುಷ್ ಮಾಡಿದರೆ ಸಾಕು, ಈ ರೀತಿಯಾಗಿ ಯಾವ ರೀತಿಯಾಗಿ ಒಂಥರ ಮಾಡಬೇಕು, ಕಲ್ಪನೆ ಮಾಡ್ಕೊಂಡು ಮಾಡಬೇಕು ಅನ್ನೋದು ಬಂತು ಅಂದರೆ ಅವ್ರಿಗೆ ಒಂದು ಸರಿ ಅವರೇ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ಕೂಡ ನಾನು ಕುಶಾಲ್ನಲ್ಲಿ ನೋಡಿದ್ದೇನೆ. ನೀವು ಯಾರಾದರೂ ಮಕ್ಕಳು ಓದಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ, ಒಂದು ಹತ್ರ ಕೂರಲ್ಲ ಅಂತ ಹೇಳಿ ಜಾಸ್ತಿ ಆ ಕಡೆ ಈ ಕಡೆ ಕಿತಾಪತಿ ಮಾಡ್ತಾ ಇರ್ತಾರಲ್ವ, ಸೊ ಅಂಥ ಮಕ್ಕಳಿಗೆ ನೀವು ಪೇರೆಂಟ್ಸು ಸ್ವಲ್ಪ ಟೈಮ್ನ ತೊಗೊಂಡ್ಬಿಟ್ಟು ಪೇಷನ್ಸ್ನಿಂದ ಇವರಿಗೆ ಹೇಳ್ಕೊಡ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಕಲಿತಾರೆ. ನಾನಿಲ್ಲಿ ಅವನಿಗೆ ಬ್ಯಾಕ್ ಕೌಂಟಿಂಗಲ್ಲಿ ಒಂದು ಫಿಶ್ ಚಿತ್ರ ಬಿಡಿಸ್ಬಿಟ್ಟು ಅದರಲ್ಲಿ ಫಿಶ್ಶಿಂದ ಏನು ಪೊರ್ಕೆ ಏನಿರುತ್ತಲ್ವ, ಸೊ ಅದರ ಮೇಲ್ಗಡೆ ನಂಬರ್ನ ಬರೆದು ಅಂಟಿಸ್ಲಿಕ್ಕೆ ಹೇಳಿದೆ. ಸೊ ಅದನ್ನು ಕೂಡ ಮಾಡಿದೆ. ಹಾಗೆ ಒಂದು ರೀತಿ ಪೆನ್ಸಿಲಾಗಿ ನೀವು ನೋಡಿರ್ಬೋದು, ಈ ವಿಡಿಯೋದಲ್ಲಿ ನೋಡಿದ್ದೀರಾ, ಒಂದು ಪೆನ್ಸಿಲ್ ಮೂಲಕ ಒಂದು ಪೆನ್ಸಿಲಲ್ಲಿ 1ರಿಂದ 10 ನಂಬರ್ನ ಬರೆದು ಅದಕ್ಕೆ ಡಿಫ್ರೆಂಟ್ ಆಗಿರೋಂಥ ಪ್ರತಿಯೊಂದು ಬಾಕ್ಸಿಗೂ ಬೇರೆ ಬೇರೆ ಕಲರ್ ಕೊಟ್ಟು ನಂಬರ್ ಬರೀಲಿಕ್ಕೆ ಹೇಳಿದೆ. ಅದನ್ನು ಕೂಡ 1ರಿಂದ 100ವರೆಗೂ. ಏನು ಮಾಡ್ತೀಪ್ಪ ಸಲ್ ಏನು ಅನ್ಸತ್ತಿರಲ್ಲ numbers name 1 to 50. ಓ 1 2 ಹಿಂಗೆ ಬರೆಯತ್ತೀನಿ ಇದ್ರ ಮೇಲೆ. ಬರ್ದೇನಿ, ಆದ್ರೆ ಇದ್ರ ಮೇಲೆ ಅನ್ಸದ ಇದೇನು ಬರ್ದಿದೆ? 21 22 23 24 25 26 27 28 29 30. ಓ ಆಕ್ಟಿವಿಟಿ ಮಾಡ್ಯಾನ ಇದು? ಆಕ್ಟಿವಿಟಿ ಯಾರು ಮಾಡ್ತಾರೆ? ಸೂಪರ್ ಮಮ್ಮಿ ಆಮೇಲೆ ನಾ ಇಬ್ಬರು ಸೇರಿ ಮಾಡಿವಿ. ಓಕೆ ಸೂಪರ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ನೆನಪಿಟ್ಕೊ ನನ್ನ ಹ್ಯಾಂಡ್. ಇದೇನ ಮಾಡಿಲ್ಲ, ಇದು ಕೈದೇನ ಸರಿ ಕೈದ ನಂಬರ್ಸ್ ಎಲ್ಲ ಬರ್ದೇನೆ. ಹೆಂಗೆ ಮಾಡಿದೆ? ಗ್ಯಾಪ್ ನೋಡೋಣ. 19 ಸ್ಪೆಲ್ಲಿಂಗ್ ಹಂಗೆ ಬರ್ದೇನೆ. ಇದು 16 17. ಓಕೆ ಅದೇ ನೋಡಿ ಮಿರ್ಚಿ ಟೈಪ್ ಮಾಡಿ ಬರೀತೀನಿ. ನಾನು ಲೀವ್ಸ್ ಬರ್ತೀನಿ. ಲೀವ್ಸ್ ಅಲ್ಲ, ಮಿರ್ಚಿನಾಗ ಒಂದು ಎರಡು ಮೂರು ಹಂಗೆ ಬರೆಯತ್ತೇನೆ. 1 2 3 1 to 10 ತನ ಮಿರ್ಚಿ ಒಳಗ. ಇದು ನನ್ನ ಹ್ಯಾಂಡ್, ಇದು ನನ್ನ ಹ್ಯಾಂಡ್ ಬಿಡಿಸಿನಿ, ಆಮೇಲೆ ನಾನಾ ಕಟ್ ಮಾಡೀನಿ, ನಾನಾ ಮಾಡೀನಿ. ಓಕೆ ವೆರಿ ಗುಡ್. ಅಷ್ಟು ತನ ಬರೆಯತ್ತಿದ್ದೆ, ಮಮ್ಮಿ ಆಕ್ಟಿವಿಟಿ ಮಾಡತ್ತೆ, ನಾವು ಅಷ್ಟು ತನ ಬರೆಯತ್ತಿದ್ದೆ. ಓಹೋ ನೀನ ಬರ್ದೇನೆ ಅದೆಲ್ಲ? ಇದೆಲ್ಲ ನಾ ಬರ್ದೀನಿ ಇದೆಲ್ಲ ಆಕ್ಟಿವಿಟಿ ಮಮ್ಮಿ ಮಾಡಿದ್ದಲ್ಲ. ಮಮ್ಮಿ ಏನು ಮಾಡ್ಕೊಟ್ಟಿದ್ದೆ? ಮಮ್ಮಿ ಪೈನಾಪಲ್ ಹ್ಯಾಂಡ್ ಮಿರ್ಚಿ ಆಮೇಲೆ ಕ್ಯಾರೆಟ್ ಮಾಡಿಲ್ಲ. ಇನ್ನು ಪೇಪರ್ ಕಟ್ ಮಾಡ್ಕೊಟ್ಟೈತೆ ಮಮ್ಮಿ? ಕ್ಯಾರೆಟ್ ಮಾಡಿದ್ದೆ, ಆದ ನಾನು ಸಂಜೆ ಮುಂದೆ ಮಮ್ಮಿ ಪೇಪರ್ ಕಟ್ ಮಾಡ್ಕೊಟ್ಟಿದ್ದಾನ? ನೀ ಬರ್ದಿ? ಈಗ ನಿಂಗೆ ಗೊತ್ತಿಲ್ಲ ಇದು ಐಡಿಯಾ, ಇದೇ ಟೈಪಿಂದ ಐಡಿಯಾ ನೀ ಕ್ರಿಯೇಟಿವ್ ನೀನೇ ಮತ್ತೆ ಅಂದ್ರೆ ಬೇರೆ ಬೇರೆ ಮಾಡ್ಕೋಬೇಕು ಐಡಿಯಾ. ಈಗ ಒಂದ್ಸಲ ನಿಂಗೆ ಹೇಳ್ಕೊಟ್ಟತ್ಲ ಈಗ ಹೆಂಗಂತೆ ಇದೇ ಟೈಪಿಂದ ಆಯ್ತು. ನೆಕ್ಸ್ಟ್ ಟೈಮ್ ನೀನೇ ಒಟ್ಟು ತಿಂತಾವೇನ್ರ ಕ್ರಿಯೇಟಿವ್ ಐಡಿಯಾ ಮಾಡ್ಕೋಬೇಕು. ಏನರ ಒಟ್ಟು ಏನರ ಮಾಡ್ಕೋದು, ನೀನು ಏರೋಪ್ಲೇನ್ ನೋಡ್ಕೋದು,
ಆಮೇಲೆ ಇದು ಟಿ ವಿ ಮಾಡ್ಕೋಬೋದು, ಕಾರ್ ಮಾಡ್ಕೋಬೋದು, ಫ್ರೂಟ್ಸ್, ಆಮೇಲೆ ಎನಿಮಲ್ಸ್, ವೈಲ್ಡ್ ಎನಿಮಲ್ಸ್ ಮಾಡ್ಬೋದು, ನೀನು ಡೊಮೆಸ್ಟಿಕ್ ಎನಿಮಲ್ಸ್ ಮಾಡ್ಬೋದು, ಅದೆಲ್ಲ ಕ್ಲಾಸ್ ವೆಜಿಟೇಬಲ್ಸ್ ಮಾಡ್ಬೋದು, ಫ್ರೂಟ್ಸ್ ಮಾಡ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ಬೋದು. ಏನಾರ ಮಾಡಿ ನೀವು ಒಟ್ಟು ರಾಕೆಟ್ ಮಾಡ್ಬೋದು. ಏನು ಒಟ್ಟು ಕ್ರಿಯೇಟಿವ್ ಐಡಿಯಾ ಮಾಡೋದು, ಕ್ರಿಯೇಟಿವಿಟಿ ಮಾಡಿ, ಇನೋವೇಟಿವ್ ನ್ಯೂ ಐಡಿಯಾಸ್ ಎಲ್ಲ ಮಾಡಿ ಈ ಟೈಪ್ ಏನು ಮಾಡಿ ಇಡೋದಪ್ಪ ನೀನು. ಓಕೆ, ಕಿಡ್ಸ್ ನೀವು ಐಡಿಯಾ ಬರ್ಸಿರಂದ್ರ ಹಾಂ, ಕಿಡ್ಸಿಗೆ ನ್ಯೂ ಐಡಿಯಾ ಬರ್ತಿರ್ತಾವಲ್ಲ, ಏನು ಬರ್ತದೆ ನೀವು ಮಾಡಿ ತೋರಿಸ್ಬೇಕು. ಕಿತಾಪತಿ ಕೆಲಸ ಮಾಡ್ತಿರ್ತಿ ಯಾವಾಗ ಕಿತಾಬ್ ಬದಲಿ ಹಿಂಗೆ ಬಂದನ ಕುಂತ ಇದ್ದಾದೇನ ಮಾಡೋದು ನೀನು. ಈಗ ಐತ್ಲ ನಿನ್ನ ಕಡೆ ಪೇಂಟ್ ಐತಿ, ನಿನ್ನ ಕಡೆ ಪೇಪರ್ ಅದಾವು, ಆಕ್ಟಿವಿಟಿನೂ ಆಗಿದೆ, ಹೌದಿಲ್ಲ? ಆ ಥರ ಮಾಡಬೇಕು. ನಿನ್ನ ಕಡೆ ಪೇಪರ್ನೂ ಐತಿ, ನಿನ್ನ ಕಡೆ ಇದು ಏನೈತಿ ಎಲ್ಲನೂ ಐತಿ, ಹೌದಿಲ್ಲ? ಇದು ವಿಡಿಯೋ ನಿಮ್ಮ ಮೇಡಮ್ಗೆ ತೋರಿಸುತ್ತೀವಿ, ನೀನು ಮಾಡಿ ಅಂತ. ಖುಷಿ ಆಗುತ್ತೆ ಹೌದಿಲ್ಲ? ಅವ್ನಿಗೆ ಇದೆಲ್ಲ ನೋಡಿ ಏನನ್ಸತ್ತಂದ್ರೆ ಅವ್ನಿಗೆ ಸ್ಕೂಲಿಗೆ ಹೋಗೋಕೆ ಭಾಳ ಖುಷಿ ಆಗತ್ತಂತ. ಯಾವಾಗ ಸ್ಕೂಲಿಗೆ ಹೋಗಿ ಕೊಟ್ಟೆನೆ ಅನ್ಸ್ಬಿಟ್ಟು ಮಮ್ಮಿ ನಂಬರ್ ಕರೆಕ್ಟಾಗಿ ಕೊಡತ್ತೈತಿ ಅಂತ ನೋಡ್ಬೇಕು ನೀನು. ಇವೆಲ್ಲ ಅವನ ಬರ್ದಿರೋದು. ಏನು ಒಪ್ಪಿಸೋದು? ಗ್ಲೂ ಒಪ್ಪಿಸೋದು ನೀವು? ಗ್ಲೂ ಹರೇ ಕೃಷ್ಣ ಮಾಡ್ಬಿಡಿ ಈಗ. ಇದು ಇದರ ನೆಕ್ಸ್ಟ್ ನಂಬರ್ numbers 1 ವರೆಗೂ ಬರ್ದಾನ. to 10 ಹೌದಲ್ಲ? ಇದು ಈ ನಂಬರ್ಸ್ ಪೆನ್ಸಿಲ್ ನಂಬರ್ 1 to 10 100 1 to 100 ಬರ್ತೀನಿ ಇದ್ರೊಳಗೆ ತೋರಿಸ್ಬೇಕತ್ತ. ಯಾರು ಬರ್ದಾರ ಅದನ್ನೆಲ್ಲ? ವಾವ್, ಫಿಶ್ ಇದು ತಡಿ ಫಿಶ್ ಒಳಗೆ ಏನೋ ಮಾಡಿಲ್ಲ ಅಲ್ಲಿ. ಪೆನ್ಸಿಲ್ ನಾಗ 1 to 100 ಬರ್ದೀನಿ. ಕಲರ್ ವರ್ಸಿ ಬರ್ದೀನಿ. ಯಾರು ಹೇಳಿದ್ರು ನಿನ್ನ? ಇದೆಲ್ಲ ಇದು ಒಂದು ಮಮ್ಮಿ ಮಾಡಿದ್ವಿ. ಇದೆಲ್ಲ ನಾ ಮಾಡಿದ್ದೆ. ಮಮ್ಮಿ ಹೇಳ್ಕೊಡಕ್ಕೆ ನಾನು ಮಾಡಿದ್ದೆ. ಇದು ಕೆಳಗಿನ ಫಿಶ್ಶಿಗೆ ಹೆಂಗೆ ಮಾಡಿರ ಅಂದೆ? ಇನ್ನೂ ಒಂದೊಂದು ಇನ್ನೂ ಹಚ್ಚಿರಲ್ಲ ಅಣ್ಣ, ಇನ್ನೂ ಪೇಪರ್ ಹಚ್ಚಂಗೆ. ನೆಕ್ಸ್ಟ್ ಫಿಶ್ ಅಂತ ಹೇಳಿಲ್ಲ. ಈಗ ಈ ಫಿಶ್ ಇಂದ ಕೆಳಗಿಡು. ಹಾಂ, ಇತ್ತಾಗಿಡಿ, ಇಲ್ಲಿ ಇಲ್ಲ ಹಾಂ ಇಟ್ಟು ಹೇಳಿದ. ಈ ಫಿಶ್ ಹಾಂ, ಬ್ಯಾಕ್ ಕೌಂಟಿಂಗ್ ನಂಬರ್ 50 to 1 ಬ್ಯಾಕ್ ಕೌಂಟಿಂಗ್ ಬ್ಯಾಕ್ ಮಾಡಿರ ಬ್ಯಾಕ್ ಕೌಂಟಿಂಗ್. ಹಾ ಇಲ್ಲಿಂದ 50 40 30 18 17 16 ಕರೆಕ್ಟ್ ಹಂಗೆ ಐತ್ಲ 50 ಆದ್ಮೇಲೆ 49 48 47 ಹಂಗೆ ಐತ್ಲ. 47 46 45 44 43 42 41 ಈ ಬ್ಯಾಕ್ ಕೌಂಟಿಂಗ್ ಇದು ಓ ಕೆಳಗಿಂದ ಫಿಶ್ನಾಗ ಬ್ಯಾಕ್ ಕೌಂಟಿಂಗ್ ಮಾಡಿರನ? ಹಾಂ, ಅದದ್ದು ಓ ಫಿಶ್ನಾಗ ನೀವು ಫಿಶ್ನಾಗ ಬ್ಯಾಕ್ ಕೌಂಟಿಂಗ್ ಮಾಡಿದ್ರೆ ಹೌದಿಲ್ಲ? ಪುಕ್ಕ ಇದ್ರೊಳಗೆ ಸೀದಾ ನಂಬರ್ ಬರ್ತೀರಿ ಮೇಲಿಂದ್ರಾಗ. ಓಕೆ ಓಕೆ ಓಕೆ, ತಡಿ ಸೂಪರ್. ತಡಿ ಹ್ಞೂ ತಡಿ ಹ್ಞೂ ಇದು ಮಮ್ಮಿ ಇಲ್ಲಿ ನಾ ಬರ್ತೀನಿ. ಹ್ಞೂ ಕಲರ್ ನಾ ಮಾಡೀನಿ, ಎಲ್ಲ ನಾ ಮಾಡೀನಿ. ಹ್ಞೂ ಅದು ಫಿಶ್ ಬುಕ್ ಇರ್ತಾವಲ್ಲ ಅದು ಫಿಶ್ ರಿಯಲಿ ಫಿಶ್ ಬುಕ್ ಅಲ್ಲ, ಪೇಪರ್ ಕಟ್ ಮಾಡಿ ವಾ ಸೂಪರ್ ಕ್ರಿಯೇಟಿವಿಟಿ ಮಾಡಿಲ್ಲ ನೀನು, ಸಖತ್ ಮಾಡಿಲ್ಲ. ಹಂಗಾರೆ ಕ್ರಿಯೇಟಿವಿಟಿ ಮಾಡಿಲ್ಲ, ಸಖತ್ತಾಗಿ. ಓಕೆ ಓಕೆ. ಆಮೇಲೆ ಇನ್ನೊಂದು ಆಕ್ಟಿವಿಟಿ ಓ ಇದ್ರಾಗ ಇದು ಮಾಡೇನಿ, ಇದು ಫುಲ್ ಫೈನಲ್ ಹಿಂಗೆ ಮಾಡಿಟ್ಟೇನೆ ಈಗ. ಏನು ಮಾಡ್ಯಾನ ಹೇಳಿ, ಇದ್ರೊಳಗೆ ಏನು ಬರ್ತೀಯಾ ಹೇಳಿ, ಎಕ್ಸ್ಪ್ಲೇನ್ ಮಾಡಿದ್ರೆ. ಇದಿನ ಇನ್ಕಂಪ್ಲೀಟ್ ಐತೆ ವರ್ಕ್. ಇದ್ರ ಬಗ್ಗೆ ಹೇಳಪ್ಪ ಏನೇನಿದೆ? ಇದು ಹ್ಞೂ ಇದು ಮಿರ್ಚಿ ಕಟ್ ಮಾಡಿರೋದು ಮಮ್ಮಿ ಹ್ಯಾಂಡ್ಸ್, ನನ್ನ ಕೈ ನನ್ನ ಕೈ. ಹ್ಞೂ ಹ್ಞೂ ಹ್ಞೂ. ಇದು ಪೈನಾಪಲ್ ಮಮ್ಮಿ ಬಿಡಿಸಿದ್ರು, ಮಮ್ಮಿ ಏನು ವರ್ಕ್ ಮಾಡಿ ಅದ್ರೊಳಗೆ? ಇದ್ರೊಳಗೆ ಏನು ವರ್ಕ್ ಮಾಡಿ ಹೇಳ. ನಂಬರ್ಸ್ ನೇಮ್ 1 to 50. ನಂಬರ್ಸ್ ನೇಮ್ ಬರ್ದೇನ ನೇಮ್? ಮಿರ್ಚಿ ಒಳಗೆ ಎಲ್ಲಿ ಮಟ್ಟ ಬರ್ದಿ? ಮಿರ್ಚಿ ಮಿರ್ಚಿ ಒಳಗೆ 10 ತನ ಬರ್ದೀನಿ, 1 to 10 ಸ್ಪೆಲ್ಲಿಂಗ್ ಬರ್ದೀನಿ. 11 to 20 ತನ ಬರ್ದೀನಿ. ಹ್ಯಾಂಡ್ಸ್ ಒಳಗ ನನ್ನ ಹ್ಯಾಂಡ್ಸ್. ಆಮೇಲೆ ಈ ಪೈನಾಪಲ್ ನಾಗ 21 to 30 ಬರ್ದೀನಿ. ಈಗ ಇದು ಕ್ಯಾರೆಟ್ ಒಳಗೆ ಎಷ್ಟು ಬರ್ತಿ? 31 to 40. ಈ ಕ್ಯಾರೆಟ್ ನಾಗ 31 to 40 ಬರೀತೀನಿ. ಓಹೋ ನೆಕ್ಸ್ಟ್ ಇನ್ನ ಬರೆಯೋದೇನಿ ಇನ್ನ? ಇದು ಲೀವ್ಸ್ 31 to 40 ಬರೀತೀನಿ. ಸರಿ 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 ಓಕೆ. ಆಮೇಲೆ ಕ್ಯಾರೆಟ್ ಒಳಗೆ 41 to 50 ಬರೀತೀನಿ. ವೆರಿ ಗುಡ್. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ವರ್ಕ್ ಆಗುತ್ತೆ ಈ ರೀತಿ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ.
ಸಮ್ಮರ್ ವರ್ಕ್ ಏನಿತ್ತಲ್ಲ ಅದನ್ನೆಲ್ಲ ಬೇಗನೆ ಪ್ರತಿಯೊಂದು ಸಬ್ಜೆಕ್ಟಿಂದು ವರ್ಕ್ನ ಬೇಗನೆ ಮುಗಿಸಿದ. ಇದು ಮ್ಯಾಥಮೆಟಿಕ್ಸು, ಇದನ್ನು ಕೂಡ ಅಷ್ಟೇ ಬೇಗ ಮುಗಿಸಿದ. ಈ ಪೇಪರ್ ಕಟ್ಟಿಂಗ್ ಎಲ್ಲ ನಾನೇ ಮಾಡಿದೆ. ಅವ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಬೆರಳು ಕಟ್ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳಿ ಜಸ್ಟ್ ನಾನೇ ಕಟ್ ಮಾಡಿದೆ. ಜಸ್ಟ್ ಅವನು ಬರೀತಾ ಇದ್ದ. ಆಮೇಲೆ ಅವನ ಕಡೆಯಿಂದನೇ ಅದನ್ನು ಅಂಟಿಸ್ತಾ ಇದ್ದೆ. ಇದೆಲ್ಲ ನಂಬರ್ಸ್ ನೇಮ್ ಆದ ತಕ್ಷಣ ಈಗ ನಾನು ಟೇಬಲ್ಸ್ ಕೂಡ ಅಷ್ಟೇ ಈ ರೀತಿಯಾಗಿ ಒಂದು ದೊಡ್ಡ ಸ್ಕೆಚ್ ಪೆನ್ ಥರ ಚಿತ್ರ ಬಿಡಿಸ್ಬಿಟ್ಟು ಅದರಲ್ಲಿ ಅವನಿಗೆ ಬರೀಲಿಕ್ಕೆ ಇದೆ. ಈ ಟೇಬಲ್ಸ್ ಕೂಡ ಅಷ್ಟೇ ಎಷ್ಟು ಬೇಗ 1 to 10ವರೆಗೂ ಇದನ್ನೆಲ್ಲ ಟೇಬಲ್ಸ್ನ ಕಲಿತ. ನಾನೀಗ ಚಿತ್ರ ತೋರಿಸ್ಬಿಟ್ಟು ಇದರಲ್ಲಿ ಬರಿಬೇಕು ಅಂದರೆ ನೀವು ಫಸ್ಟ್ ಟೇಬಲ್ ಕಲಿತು ನೀವು ಬಾಯಲ್ಲಿ ಹೇಳ್ಕೊಂಡು ಬರಿಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರ ಫಟಾಫಟ್ ಬೇಗನೆ ಟೇಬಲ್ಸ್ನ ಕಲಿತ್ಬಿಟ್ಟು ಅವನು ಬರಿತಾ ಇದ್ದ. ಕಲಿತ್ಕೊಂಡು ಬರೆದು 1 to 100ವರೆಗೂ ಟೇಬಲ್ಸ್ನ ಬರಿಬೇಕು. ಅದನ್ನೆಲ್ಲ 10ವರೆಗೂ ಟೇಬಲ್ಸ್ನ ಬರಿಬೇಕು. ಆ ರೀತಿಯಾಗಿ ಬರಿತಾ ಇದ್ದ. ನಿಮಗೆ ತೋರಿಸ್ತೇನೆ ಎಲ್ಲ ಟೇಬಲ್ಸ್ನ ನಾನು ಯಾವ್ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿ. ಈ ಥರ ಮಾಡಿದ್ದಕ್ಕೆ ಅವನಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಆದಷ್ಟು ಬೇಗ ಮಾಡಿಕೊಂಡು ಮುಗಿಸಿದ. ನನಗೂ ಕೂಡ ಅಷ್ಟೇ ಜಾಸ್ತಿ ಹೊತ್ತೆಲ್ಲ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತಾ ಅವನಿಗೆ ವರ್ಕ್ನ ಮಾಡಿಸ್ತಾ ಇದ್ದೆ. ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕರೀದೇ ಇದ್ದರೂ ಅವನೇ ಬಂದು ಟೇಬಲ್ಸ್ನ ಬರಿಬೇಕು, ಆಮೇಲೆ ಆ್ಯಕ್ಟಿವಿಟಿ ಮಾಡಬೇಕು, ಹೋಮ್ವರ್ಕ್ ಎಲ್ಲ ಮಾಡಬೇಕು ಮಮ್ಮಿ ಬಾ ಅಂತ ಹೇಳಿ ಅವನೇ ನನಗೆ ನೆನಪು ಮಾಡಿ ಮಾಡ್ತಾಯಿದ್ದ. ಆದರೆ ಅವನಿಗೆ ಪೆನ್ನಲ್ಲಿ ಬರೀಲಿಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು. ಆದರೆ ತಪ್ಪು ಬರೆದ್ರೆ ಅಳಿಸ್ಲಿಕ್ಕಾಗಲ್ಲ ಅಂತ ಹೇಳಿ ನಾನು ಇಷ್ಟು ದಿನ ಪೆನ್ಸಿಲಲ್ಲಿ ಬರೆಸ್ತಾ ಇದ್ದೆ. ಅಂದರೂ ಇಲ್ಲ ನಾನು ಸ್ಕೆಚ್ ಪೆನ್ನಲ್ಲಿ ಬರಿತೀನಿ ಅಂತ ಹೇಳಿ ಒಂದು ತಪ್ಪು ಮಾಡದೆ ಬರಿಬೇಕು ಅಂತ ಹೇಳಿ ಬರೆಸಿದೆ. ಓಕೆ, ಬರೆದಿದ್ದಾನೆ, ಎಲ್ಲ ತಪ್ಪು ಮಾಡಿದೆ, ಯಾವುದೇ ರೀತಿ ತಪ್ಪು ಮಾಡಿದೆ ಬರೆದಿದ್ದಾನೆ. ಬಾಯಲ್ಲಿ ಹೇಳಿಬಿಟ್ಟು ಅದಾದ ನಂತರ ಅದನ್ನು ಬರೆದಿದ್ದಾನೆ. ನಾನು ಈ ರೀತಿಯಾಗಿ ಡಿಫ್ರೆಂಟ್ ಕಟ್ಟಿಂಗ್ಸ್ನ ಮಾಡಿಕೊಂಡು ಅದ್ರ ಒಳಗಡೆ ಟೇಬಲ್ಸ್ನ ಬರೆದಿದ್ದೀನಿ. ಸೊ ಅವನಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ನಾನು ಯಾವಾಗೂ ಇದನ್ನೆಲ್ಲ ಮಿಸ್ಸಿಗೆ ಕೊಟ್ಟಿದ್ದೇನೆ, ಮಿಸ್ಸಿಗೆಲ್ಲ ತೋರಿಸ್ತೇನೋ ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವನು ಸ್ಕೂಲಿಗೆ ಹೋದ್ನಲ್ವ, ಆವಾಗ ನೋಡಬೇಕಿತ್ತು ಅವನು ಅವನ ಮುಖದಲ್ಲಿ ಎಷ್ಟು ನಗು ಇತ್ತು ಅಂತ ಹೇಳಿ. ಅಂದರೆ ಏನೋ ಒಂಥರ ಸಾಧನೆ ಮಾಡಿದೇನೋ ಅನ್ನೋ ರೀತಿಯಾಗಿ ಫೀಲ್ ಇತ್ತು. ಆ ರೀತಿ ಕಲ್ಪನೆ ಒಂಥರ ಅವನು ಮುಖ ನೋಡಲಿಕ್ಕೇ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಸೊ ಇವಾಗ ಅದನ್ನು ನೋಡ್ಕೊಂಡ್ಬಿಟ್ಟು ಅವನು ಕೂಡ ಅಷ್ಟೇ ಈ ರೀತಿಯಾಗಿ ಏನೇನೋ ಒಂದೊಂದು ಕಟ್ಟಿಂಗ್ ಮಾಡ್ತಾ ಇರ್ತಾನೆ, ಏನೇನೋ ಒಂದು ಕಾರ್ಡ್ ಮಾಡ್ತಾ ಇರ್ತಾನೆ, ಹಾಗೆ ಡಿಫ್ರೆಂಟಾಗಿ ಏನೇನೋ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿಕೊಂಡು ನಾನು ಟೋಟಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದರೆ ಸೊ ಇದನ್ನು ವಿಡಿಯೋ ನೋಡಿಕೊಂಡು ಸ್ಕ್ರೀನ್ಶಾಟ್ನ ತಕ್ಕೊಂಡು ನೀವು ಮನೆಯಲ್ಲಿ ಕೂಡ ಈ ರೀತಿಯಾಗಿ ಮಾಡಿಸ್ಬೋದು ಮಕ್ಕಳಿಗೆ. ಈ ರೀತಿ ಮಕ್ಕಳು ಏನೋ ಒಂದು ಡಿಫ್ರೆಂಟಾಗಿ ಕ್ರಾಫ್ಟ್ ಅಥವಾ ಏನಾದರೂ ಒಂದು ವರ್ಕ್ ಮಾಡಿಕೊಂಡು ಹೋದಾಗ ತಾವು ಮಾಡಿದಂಥ ಚಿತ್ರ ಆಗಲಿ ಕ್ರಾಫ್ಟ್ ಆಗಲಿ ಈ ರೀತಿ ಆ್ಯಕ್ಟಿವಿಟಿ ಮಾಡ್ಕೊಂಡು ಹೋದ ತಕ್ಷಣ ಅವರಿಗೊಂದು ಮೆಚ್ಚುಗೆ ಸಿಕ್ತು ಅಂದರೆ ಟೀಚರ್ಸ್ ಕಡೆಯಿಂದ ಅವರ ಮಕ್ಕಳಲ್ಲಿ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ಹೇಳಿ ಅವನಿಗೆ ನಾನು ಇದನ್ನು ಕಂಡುಕೊಂಡಿದ್ದೀನಿ. ಯಾಕಂದರೆ ಅವ್ರು ಮೆಸೇಜ್ ಹಾಕಿದರು ಕುಶಲ್ ಗುಡ್ ಅಂತ ಹೇಳಿ. ಸ್ಕೂಲಲ್ಲಿ ಸಹ ಅಷ್ಟೇ ಅವನಿಗೆ ಒಂದು ದೊಡ್ಡ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಅವತ್ತು ಫುಲ್ ಡೇ ಅವನು ಖುಷಿಯಾಗಿದ್ದ. ಅವತ್ತು 1 ವೀಕ್ ಅಂತೂ ಅವನಿಗೆ ಓದಿಸ್ಲಿಕ್ಕೆ ಏನು ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಒಂದು ಸ್ವಲ್ಪನೇ ಹೇಳಿಸ್ಕೊಳ್ಳದೆ ವರ್ಕ್ನೆಲ್ಲ ಮಾಡ್ತಾಯಿದ್ದ. ಹಾಗೆ ಮತ್ತೆ ಅದನ್ನು ಮರಿತಾ ಇರ್ತಾರೆ. ಮತ್ತೆ ಒಂದು ಸ್ವಲ್ಪ ದಿನ ಆದ ತಕ್ಷಣ 1 ವೀಕ್ ಆದ ತಕ್ಷಣ ಮತ್ತೆ ಒಂದು ಏನಾದರೂ ಆ್ಯಕ್ಟಿವಿಟಿ ಮಾಡಿಸಿ ಮತ್ತೆ ಅವರಿಗೆ ಸ್ಟಡಿಯಲ್ಲೇ ಇಂಟ್ರೆಸ್ಟ್ ಬರೋ ರೀತಿಯಾಗಿ ನಾವು ಪೇರೆಂಟ್ಸ್ ಆದವ್ರು ಮಾಡಬೇಕು. ಇದೆಲ್ಲ ಸೈಕಾಲಜಿ ಬುಕ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಸೊ ನಾವು ಕಾಲೇಜಲ್ಲಿ ಇರಬೇಕಿದ್ರೆ ಸೈಕಾಲಜಿ ಚೈಲ್ಡ್ಸ್ ಸೈಕಾಲಜಿ ಓದಬೇಕಿದ್ರೆ ಸೊ ಈ ರೀತಿಯಾಗಿ ಡಿಫ್ರೆಂಟ್ ಮಕ್ಕಳ ಮೈಂಡನ್ನು ಸ್ವಲ್ಪ ಓದಿರೋದ್ರಿಂದ ಸ್ವಲ್ಪ ಅರ್ಥ ಮಾಡಿಕೊಂಡು ಅವರಿಗೆ ಬೈದರೆ ಹೊಡೆದ್ರೆ ಯಾವ ರೀತಿಯಾಗಿ ಕೆಲಸ ಮಾಡಲ್ಲ ಅವರು. ಆಕ್ಟಿವಿಟಿ ಮಾಡಿನಿ ಈ ಸಮ್ಮರ್ ಕ್ಯಾಂಪ್ ನ ಕ್ರಿಯೇಟಿವ್ ಆಕ್ಟಿವಿಟಿ ಇಷ್ಟೊಂದು ಮಾಡಿದ್ದೀನಿ. ನಮ್ಗೆ ಮ್ಯಾಮ್ ಅಂದ್ರೆ ವೆರಿ ಗುಡ್ ಹಂಗೆ ಅಂತ ಇಷ್ಟೊಂದು ಕ್ರಿಯೇಟಿವ್ ಮಾಡಿದ್ರೆ ನಮ್ಗೆ ನಂಬರ್ಸ್ 1 to 100 ಈ ಪೆನ್ಸಿಲ್ ಅದ್ರಾಗ ಕಲರ್ ಬರ್ತಿ 1 to 10 ತನ ಬರ್ತೀನಿ, 1 to 100 ತನ ಬರ್ತೀನಿ. ಓ ಇಲ್ಲಿ ನಂಬರ್ಸ್ 1 to 100 ಅದ್ರೊಳಗೆ ಬರ್ತೀನಿ. ಹಂಗೆ ಕಲರ್ ಪೆನ್ಸಿಲ್ ಟೈಪ್ ಮಾಡಿ ಕ್ರಿಯೇಟಿವ್ ಮಾಡಿ ಅದು ಕಲರ್ ಕೊಟ್ಟ. ಓಕೆ, ಕೆಳಗೆ ಏನು ಮಾಡಿದ್ರು ಫಿಶ್ ಏನೋ ಮಾಡಿಲ್ಲ. ಈ ಫಿಶ್ ಬ್ಯಾಕ್ ಕೌಂಟಿಂಗ್ ಬ್ಯಾಕ್ವರ್ಡ್ ನಂಬರ್ಸ್ ಮಾಡಿನ ಅವಾಗ ನಂಬರ್ 50 to 1. ಇಲ್ಲಿಂದ 50 ಇಲ್ಲ ಕಲರ್ ಬರ್ತೀನಿ. ಫಸ್ಟಿಗಲ್ಲ ಫಸ್ಟಿಗೆ ನಾ ಅನ್ಸಿನಿ ನೈಬ್ರಸೆಟ್ ಕೊಟ್ಟು
ಆಮೇಲೆ ನಾ ಕಲರ್ ಮಾಡೀನಿ ಬ್ಯಾಕ್ವರ್ಡ್ ಕೊಂಡೆ ಹಿಂಗೆ 50 49 48 ಹಿಂಗೆ ಮಾಡಿ ಇದೆಯಲ್ಲ 7 6 ಇದೆಲ್ಲ 5 ಇದೆಲ್ಲ 50 ಇದೆಲ್ಲ ಬ್ಯಾಕ್ವರ್ಡ್ ಪೇಪರಿಂದ ಕಟ್ ಮಾಡಿ ಹಂಗೆ ಐಡಿಯಾ ಮಾಡ್ಯಾನ ಹಾ ಓ ಇದ್ರದ್ದು ಫರ್ ಇರುತ್ತಲ್ಲ ಫರ್ ಹಿಂಗೆ ಮಾಡೀನಿ ಫರ್ ಫರಲ್ಲ ಹ್ಮ್. ಫಿನ್ ಫಿನ್ಸ್ ಹಂಗೆ ಮಾಡ್ಯಾನ ಹಾ ಓಕೆ ನೆಕ್ಸ್ಟ್ ಒನ್ ಇಷ್ಟ ಮಾಡೀನ ಮತ್ತೇನು ಐತೆ ಐತಿ ಹೌದಾ ಹೌದು ಇಷ್ಟೊಂದು ಕ್ರಿಯೇಟಿವ್ ಆಕ್ಟಿವಿಟಿ ಮಾಡಿನಿ ನೆಕ್ಸ್ಟ್ ಏನು ಮಾಡಿ ತೋರಿಸಿ ನೋಡೋಣ ಸರಿ ಮಮ್ಮಿ ಹಿಡ್ಕೊ ತರ್ರಿ ಅಷ್ಟೇ ಇಬ್ರು ಯಾವ್ದು ಮಾಡಿರಿ ಇದು ಕೈ ಬಿಡು ನಂಬರ್ಸ್ ನೇಮ್ 1 to 50 ಹ್ಞೂ ನಂಬರ್ಸ್ ನೇಮ್ 1 to 50 ಅದು 50 ಬರ್ದಿಲ್ಲ 30 ಅಷ್ಟೇ ಬರ್ತೀನಿ ಕ್ರಿಯೇಟಿವ್ ಆಗಿ ಹೆಂಗೆ ಬರೆಯೋದು ಕ್ರಿಯೇಟಿವ್ ಆಗಿ ಹೆಂಗ್ ಬರೆಯೋದು 1 2 3 4 5 ಅಂತ ಹಿಂಗೆ ಅಪ್ ಟು 10 ಮಟ್ಟ ಬರ್ದಿಲ್ಲ ಆಮೇಲೆ ಮತ್ತೆ ಇಲ್ಲಿ 7 to 20 ಮಟ್ಟ ಇಲ್ಲಿ ಹ್ಯಾಂಡ್ ರೋಲ್ ಮಾಡೀನಿ ಇದು ಆಹಾ ಹಾಂ ಹಾಂ ನೆನಪಿಟ್ಕೊಂಡು ನನ್ನ ಹ್ಯಾಂಡ್ ಇದು ಹ್ಯಾಂಡ್ ಏನು ಮಾಡಿದೆ ಹ್ಯಾಂಡ್ ಪೇಪರ್ ಅಂಟಿಸಿ ಏನು ಹೆಂಗೆ ಬರ್ದಿದ್ರೊಳಗೆ ಸರಿ ಇದು ಎಲ್ಲ ಓ ಹ್ಯಾಂಡ್ ಟೈಪ್ ಮಾಡಿದ್ರು ಪೂರ ಇದು ಸರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಹ್ಞೂ 1 ನಂಬರ್ ಇದು ಚಿಲ್ಲಿ 1 ನಂಬರ್ನಾಗ 2 ನಂಬರ್ 3 ನಂಬರ್ ಬರ್ದಿನಿ ಆ ಚಿಲ್ಲಿನಾಗ ಹೆಂಗೆ ಮಾಡಿ ಫಸ್ಟ್ ಪೇಪರ್ ಕಟ್ ಮಾಡಿ ಏನು ಮಾಡಿ ಅದನ್ನ ಹಂಗೆ ಬರ್ದಿ ಪೇಪರ್ ಕಟ್ ಮಾಡಿನಿ ಆಮೇಲೆ ಬರ್ದಿನಿ ಹ್ಞೂ ಬರ್ದಿನಿ ಆಮೇಲೆ ಗ್ಲೂ ಅನ್ಸಿನಿ ಓ ಗ್ಲೂ ತೊಗೊಂಡು ಅನ್ಸಂಗೆ ಮಾಡ್ಯಾನ ಹಾ ಇದನ್ನ ಹಂಗ ಸೇಮ್ ಮಾಡಿದೈತೆ ನೆನಪಿಟ್ಕೊಂಡು ನನ್ನ ಹ್ಯಾಂಡ್ ಇದೆ ಯಾರು ನೀನು ಮಾಡಿ ಯಾರು ಮಾಡ್ಯಾರ ಇದನ್ನ ನಾ ಮಾಡಿ ನಾ ಬಿಸರಿ ಮಾಡಿದೆ ಹೆಲ್ಪ್ ಮಾಡಿದ್ದು ಮಮ್ಮಿ ಓಕೆ ಹೆಂಗೆ ಅನಿಸ್ತಿದ್ದು ಮಾಡುವಂತ ನಿಂಗೆ ಮಜಾ ಬಂತ ಏನು ಖುಷಿ ಆತಿಲ್ಲ ಹಾ ಹ್ಞೂ ಹಾ ಇನ್ನೂ ಮಾಡ್ಬೇಕು ಅನ್ಸತೈತಿ ಏನು ಸಾಕಪ್ಪ ಅನಿಸುತ್ತ ಇನ್ನ ಸ್ವಲ್ಪ ಬರಿಬೇಕು ಅನ್ಸತ್ತೆ ಟೈರ್ಡ್ ಅದೇ ಹಂಗೆ ಖುಷಿ ಅನಿಸ್ತದೆ ಆಯ್ತಾ ಆಯ್ತಾ ಆಮೇಲೆ ಖುಷಿ ಆಯ್ತು ಎರಡು ಆತಾ ಓಕೆ ಓಕೆ ನೆಕ್ಸ್ಟ್ ಹಿಂಗೆ ಸಮ್ಮರ್ ವೆಕೇಶನ್ ಬಂದ ಮತ್ತೆ ಮಾಡಿದೆ ಏನು ಮಾಡ್ತೆ ಬೇರೆದವ್ರಿಗೆಲ್ಲ ಈ ಐಡಿಯಾ ಹೇಳ್ಕೊಡ್ತೇನಿಲ್ಲ ಇದು ನಂದು ಐತಿ ಪೈನಾಪಲ್ ಓಕೆ ಪೈನಾಪಲ್ ಒಳಗೆ ಎಷ್ಟು ನಂಬರ್ ಬರ್ದೆ 12 21 22 23 24 25 26 27 28 29 30 ಓಕೆ ಓಕೆ ಮತ್ತೇನು ಮಾಡೋದು ಎಕ್ಸ್ಪ್ಲೈನ್ ಮಾಡಿನಿ ಎರಡು ಅಲ್ಲಿಟ್ಟಿನ ಸರಿ ಇದು ಓ ಇದೇನು ಬಂತಲ್ಲ ಇದೇನ ಲೀವ್ಸ್ ಏನೇನು ಹಚ್ಚಿಲ್ಲ ಇದಿಲ್ಲ ಕ್ಯಾರೆಟ್ ಏನೂ ಮಾಡಿಲ್ಲ ನಂಬರ್ಸ್ ನೇಮ ನಂಬರ್ಸ್ ನೇಮ್ ಹಾಂ ಹಾಂ ಇದು ನಂಬರ್ಸ್ ನೇಮ್ ಹ್ಮ್. ಈ ಕ್ಯಾರೆಟ್ ಫಸ್ಟ್ ಕಟ್ ಮಾಡಿ ಆಮೇಲೆ ಗ್ಲೂ ಅನ್ಸಿನಿ ಹ್ಞೂ ಆಮೇಲೆ ಬರ್ದಿನಿ ದ 31 32 33 31 to 40 31 to 40 ಇಲ್ಲಿ ಬರಿಬೇಕಷ್ಟೇ ಇಲ್ಲಿ ಬರಿಬೇಕಷ್ಟ ಇನ್ನು ಬರ್ದಿಲ್ಲ ಇನ್ನು ಬರ್ದಿಲ್ಲ ಇನ್ನು ಮುಗ್ದಿಲ್ಲ ಕ್ರಿಯೇಟಿವ್ ಆಕ್ಟಿವ್ ಸಮರ್ ಕ್ಯಾಂಪ್ ಕ್ರಿಯೇಟಿವ್ ಆಕ್ಟಿವಿಟಿ ನೆಕ್ಸ್ಟ್ ಟೇಬಲ್ಸ್ ಹಾಂ ಹಿಡ್ಕೊಂಡ್ರೆ ಹೆಂಗೆ ಹಿಡ್ಕೊಂಡ್ರೆ ಅಂತ ತಿಳ್ಕೊ ಹಿಂಗೆ ಇಟ್ಕೊಳ್ಳಿ ನೀನು ಇಟ್ಕೊ ಹಿಂಗೆ ಇಟ್ಕೊಳ್ಳಿ ಎತ್ತು ಹಿಡ್ಕೊಳಿ ಕರೆಕ್ಟಾಗಿ ತಡಿ ಮುಖ ತೋರ್ಸು ಮುಖ ಇಲ್ಲಿ ಇಟ್ಕೊ ತಡಿ ನಿನ್ನ ಮಾಡೇನೆ ಏನು ಮಾಡಿದೆ ಇದು ಪೇಪರ್ ಕಟ್ ಮಾಡಿ ಅನ್ಸುತ್ತೆ ಅದು ನನ್ನ ಮಮ್ಮಿ ಒಂದಕ್ಕೆ ಹೇಳಿಲ್ಲ ಅತ್ತೆ ಏನಿದೆ ಇದು 200 ಟೇಬಲ್ ಫಾರ್ 2 7 2 to 7 ತನಕ 2 to 7 ಇದು 2 to 7 ಬರ್ದಿನಿ ಹ್ಞೂ 200 2 to 4 2 tables ಇಲ್ಲಿ 2 tables 3 tables 4 tables 5 tables 6 tables 7 tables ಓ ಟೇಬಲ್ ಇದ್ರೊಳಗೆ ಕಂಪ್ಲೀಟ್ ಮಾಡೇನಾ ಹಾ ಇದ್ರಾಗ ಓದಾಗ ನಿಂಗೆ ಖುಷಿ ಅನಿಸುತ್ತೆ ಹೆಂಗೆ ಅನಿಸುತ್ತೆ ಗೊತ್ತಾಗತ್ತಿಲ್ಲ ಹ್ಞೂ ಕ್ರಿಯೇಟಿವಿಟಿ ಸನ್ ಪ್ರೊಟೆಕ್ಟ್ಸ್ ಅಲ್ಲ ಈ ರೀತಿ ಹಿಂಗೆ ಕಲಿಯಾಗ ನಿಂಗೆ ಇಷ್ಟ ಆತ ಇಲ್ಲ ಮಮ್ಮಿ ಹಿಡ್ಕೊಂಡು ಕಲಿಯಾಗ ಖುಷಿ ಆತ ಹಿಂಗೆ ಹಾಂ ಮುಗಿತು ದ ಅಲ್ಲ ಇನ್ನು ಕಲಿಯಾಕ ಹಿಂಗೆ ಖುಷಿ ಆತ ಇಲ್ಲ ನಿಂಗೆ ಟೇಬಲ್ಸ್ ಫಾರ್ 8 8 to 10 8 to 10 ಬರ್ದೆ 7 to 10 ಬಿಡ್ಬೇಕಂತ 7 ಅಂತ ಬರ್ದೈತಲ್ಲ ಹಾಂ ನಾಳೆ ಫ್ಲೇವರ್ ಬಿಡ್ಸಕ್ಕೆ ಆಮೇಲೆ ಲೀಫ್ ಅನ್ಸುತ್ತೆ ಇದಾಗ 8 ಟೇಬಲ್ಸ್ 9 ಟೇಬಲ್ಸ್ 10 ಟೇಬಲ್ಸ್ Okay. ಬಾಟಲಿ ಫ್ಯಾನ್ ಇದು ಲೀಫ್ ಓಕೆ ಖುಷಿ ಆಯ್ತಾ ಹಾ ಇಷ್ಟ ಬರ್ತೀನಿ ನೆಕ್ಸ್ಟ್ ಏನಾರ ಮತ್ತೆ ಮಾಡೋ ಪ್ಲ್ಯಾನ್ ಐತೆ ಏನು ಮುಗಿತು ಅಲ್ಲಿಗೆ ಸಬ್ಟ್ರಾಕ್ಷನ್ ಅಡಿಷನ್ ಆಯ್ತು ಸಬ್ಟ್ರಾಕ್ಷನ್ ಅಡಿಷನ್ ಐತಿ ನಾಳೆ ಬೆಳಗ್ಗೆ ಮಾಡಿ ಓಕೆ ನೆಕ್ಸ್ಟ್ ಅಂದು ಮಾಡ್ತೀವಿ ಸಂಗಾರ ವಿಡಿಯೋ ಓಕೆ ಬಾಯ್ ಹೋಗಿತ್ತು ಬಾಯ್ ಹ್ಯಾವ್ ಅ ನೈಸ್ ಡೇ ಮತ್ತು ಪ್ಲಸ್ ಮೈನಸ್ ಲೆಕ್ಕಗಳನ್ನು ಸಬ್ಸ್ಟ್ರಾಕ್ಷನ್ ಮತ್ತು ಅಡಿಷನ್ ಕೂಡ ಅಷ್ಟೇ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಥಿಂಗ್ಸ್ನ ಇಟ್ಕೊಂಡು ಮನೆಯಲ್ಲಿರುವಂಥ ಥಿಂಗ್ಸ್ನ ಇಟ್ಕೊಂಡು
ಅವನಿಗೆ ಇದೊಂದು ಕೂಡ ಆ್ಯಕ್ಟಿವಿಟಿ ಒಂದು 4 ಲೆಕ್ಕನ ಮಾಡಿಸಿದರೆ ಸಾಕು. ಒಂದು 4 ಲೆಕ್ಕನ ಈ ರೀತಿ ಬಟನ್ಸ್ ಆಗಲಿ ಮನೇಲಿ ಸಿಕ್ಕಿರುವಂಥ ಎಲೆಗಳು ಫ್ಲವರ್ಸು ಅದನ್ನೆಲ್ಲ ಬಳಸಿಬಿಟ್ಟು ಅವನಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ರಿಯೇಟಿವ್ ಮಾಡಿಸಿದ್ದೀನಿ. ಸೊ ಇದರಲ್ಲೂ ಕೂಡ ಅಷ್ಟೇ ಅವನಿಗೆ ತುಂಬ ಅಂದರೆ ತುಂಬಾ ಇಷ್ಟ ಇತ್ತು. ಸೊ ಆಲ್ಮೋಸ್ಟ್ ಅಲ್ಲಿ 90% ಅವನ ಕೈಯಿಂದನೇ ನಾನು ಮಾಡಿಸಿರೋದು. ಜಸ್ಟ್ ಒಂದು 10% ಅಷ್ಟೇ ಎಲ್ಲ ಬಾರ್ಡರ್ ಲೈನ್ ಹಾಕೋದು ಅಥವಾ ಒಂದು ಇಲ್ಲಿಂದ ಇಲ್ಲಿವರೆಗೂ ಇದೇ ರೀತಿಯಾಗಿ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಒಂದು 10% ಅಷ್ಟೇ ಅವನಿಗೆ ಹೆಲ್ಪ್ ಮಾಡಿರೋದು. ಇಷ್ಟು ಅವನ ಕೈಯಿಂದನೇ ನಾನು ಮಾಡಿಸಿದ್ದೀನಿ. ಅದಕ್ಕೆ ಅವನ ಕೈಯಿಂದ ಮಾಡಿಸಿದ್ದಕ್ಕಂತೂ ಅವನು ಇನ್ನೂ ತುಂಬ ಖುಷಿ, ನನ್ನ ಕೈಯಿಂದನೇ ಮಾಡಿದ್ದೀನಿ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿಪಟ್ಟು ಮಾಡ್ತಾಯಿದ್ದ. ನನಗೂ ಕೂಡ ಅಷ್ಟೇ ಮಾಡಿಸ್ಲಿಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ್ದು ನೋಡಿದ ತಕ್ಷಣ ಇವನಿಗೆ ಒಂದು ವೀಕ್ಲಿ ಒನ್ ಟೈಮ್ ಆದರೂ ನಾನು ಈ ರೀತಿಯಾಗಿ ಆ್ಯಕ್ಟಿವಿಟಿನ ಮಾಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ನ 1 2 3 ಮಾಡ್ಕೊಂಡಿದ್ದೀನಿ. 4 5 6 7 8. ವೆರಿ ಗುಡ್. ಅವನು ಒಂದು ವಾರದಲ್ಲೇ ಕರ್ಸು ರೈಟಿಂಗ್ನ ಕಲ್ತಿದ್ದಾನೆ. ಅವನಿಗೂ ಈಸಿ ಆಗುವಂಥ ಒಂದು ಮೆಥಡಲ್ಲಿ ನಾನು ಕರ್ಸು ರೈಟಿಂಗ್ನ ಹೇಳ್ಕೊಟ್ಟಿದ್ದೀನಿ ಅವನಿಗೆ. ಸೊ ಅದನ್ನು ವಿಡಿಯೋನ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮು ಯಾವ ರೀತಿಯಾಗಿ ಈಸಿಯಾಗಿ ಮಕ್ಕಳಿಗೆ ಬೇಗನೆ ನೆನ್ಪಿಟ್ಕೊಂಡು ಸ್ಪೆಲ್ಲಿಂಗ್ನ ಬರೆಯುವಂಥ ಒಂದು ಆ್ಯಕ್ಟಿವಿಟೀಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾನೆ ಅಂತ. ಇದು EVS ಮತ್ತು ಕಂಪ್ಯೂಟರ್ನ ಯಾವ್ಯಾವ ಪ್ಲೇಸಲ್ಲಿ ನಾವು ಯೂಸ್ನ ಮಾಡ್ತೀವಿ, ಹಾಗೆ ಯಾವುದಕ್ಕಾಗಿ ಯೂಸ್ ಮಾಡ್ತೀವಿ ಅನ್ನುವಂಥ ಒಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದರು. ಪಿಕ್ಚರ್ನ ಕಟ್ ಮಾಡಿಬಿಟ್ಟು ಸ್ಕೂಲು, ಹಾಸ್ಪಿಟಲು, ಬ್ಯಾಂಕು ಮತ್ತು ರೈಲ್ವೆ ಸ್ಟೇಷನ್ ಈ ರೀತಿ ಪಿಕ್ಚರ್ಸ್ನ ಕಟ್ ಮಾಡಿ ನಾವು ಯಾವುದಕ್ಕಾಗಿ ಅಂದರೆ ಈ ಪ್ಲೇಸಲ್ಲಿ ನಾವು ಕಂಪ್ಯೂಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನುವಂಥ ಒಂದು 2 ಲೈನ್ ಸೆಂಟೆನ್ಸ್ನ ಬರಿಬೇಕಿತ್ತು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾನೆ. ನೀವು ನೋಡ್ತಾ ಇರ್ಬೋದು ಹ್ಯಾಂಡ್ ರೈಟಿಂಗ್ ಮಾತ್ರ ಸಖತ್ತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಇಷ್ಟು ನೀಟಾಗಿ ಬರೀತಾನೆ ಅಂತ ಹೇಳಿ. ಇದು EVS ನಮ್ಮ ಫೆಸ್ಟಿವಲ್ಸ್ ಬಗ್ಗೆ ಬರೆಯೋದು, ನ್ಯಾಷನಲ್ ಫೆಸ್ಟಿವಲ್ಸು ಮತ್ತು ಮತ್ತು ಬೇರೆ ಬೇರೆ ಅಂಥ ಫೆಸ್ಟಿವಲ್, ದೀಪಾವಳಿ ಹಾಗೆ ಹೋಳಿ ಈ ರೀತಿಯಾಗಿ ಫೆಸ್ಟಿವಲ್ನ ಯಾಕೆ ಮಾಡ್ತೀವಿ, ಯಾವ ದಿನದಲ್ಲಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು 2 to 3 ಲೈನ್ನ ಬರಿಬೇಕು ಅಂತ ಹೇಳಿ ಬರೆದಿದ್ವು. ಮಹಾತ್ಮ ಗಾಂಧೀಜಿ ಜಯಂತಿ ಮತ್ತು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಇವ ನ್ಯಾಷನಲ್ ಫೆಸ್ಟಿವಲ್ಸ್ನ ಬಗ್ಗೆ ಬರೆದು ಅದರಲ್ಲಿ ಒಂದು 2-3 ಲೈನ್ಸ್ನ ಬರಿಬೇಕು. ಯಾಕೆ ಮಾಡ್ತಾಯಿದ್ದೀವಿ, ಯಾವತ್ತು ಮಾಡ್ತೀವಿ, ಯಾವ ಮಂತಲ್ಲಿ ಮಾಡ್ತೀವಿ ಅಂತ ಹೇಳಿ. ಹಾಗೆ ಇದು ರಿಲಿಜಿಯಸ್ ಫೆಸ್ಟಿವಲ್ಸ್ನ ಬಗ್ಗೆ ದೀಪಾವಳಿ, ಈದು ಮತ್ತು ಕ್ರಿಸ್ಮಸ್ಸು, ಹೋಳಿ, ಆಮೇಲೆ ಗುರುಪೂರ್ಣಿಮ ಅದೆಲ್ಲ ಯಾವ ರೀತಿಯಾಗಿ ಮಾಡ್ತಾರೆ, ಯಾವ ಮಂತಲ್ಲಿ ಮಾಡ್ತಾರೆ, ಆ ಫೆಸ್ಟಿವಲ್ ಬಗ್ಗೆ ಅವನಿಗೆ ಅರ್ಥ ಮಾಡಿಸ್ಬಿಟ್ಟು ಅವನ ಕಡೆಯಿಂದ ಒಂದು 4 ಲೈನ್ 5 ಲೈನ್ಸ್ನ ಬರೆಸಿದ್ದೀನಿ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಬರೆದಿದ್ದಾನೆ. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ವರ್ಕ್ ಆಗುತ್ತೆ. ನೀವು ಪೇರೆಂಟ್ಸ್ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಮಕ್ಕಳಿಗೆ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಬರೆಸಿ ತುಂಬ ಬೇಗ ನೆನ್ಪಿಟ್ಕೊಳ್ತಾರೆ. ಹಾಗೆ ಓದೋದ್ರಲ್ಲಿ ಕೂಡ ತುಂಬಾ ಇಂಟ್ರೆಸ್ಟ್ನ ತೋರಿಸ್ತಾರೆ. ನೀವು ಒಂದು ಸರಿ ಮಾಡಿ ನೋಡ್ಬೋದು, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಇವಾಗ ಸ್ವಲ್ಪ ಸಮಯ ಇಲ್ಲ, ಸಮಯ ಸಿಕ್ಕಾಗೆಲ್ಲ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.